ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನೋದ. ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ರಾಗಿ ರೊಟ್ಟಿ ಹಾಗೆ ತರಕಾರಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಗೆ ಜೀರಿಗೆ, ಸಾಸಿವೆ, 2 ಚಕ್ಕೆ ಹಾಕಿ ಸ್ವಲ್ಪ ಹೊತ್ತು ಸಿಡಿಬೇಕದು. ಸಿಡಿದ ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿ, ಟೊಮೆಟೊ ಹಾಗೆ ಈರುಳ್ಳಿ ಮೂರನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಂತರ ನಾವು ಹೆಚ್ಚಿಟ್ಕೊಂಡಿರೋವಂಥ ತರಕಾರಿನ ಹಾಕ್ಕೋಬೇಕು. ನಾನಿಲ್ಲಿ ಕ್ಯಾರೆಟು, ಬದನೆಕಾಯಿ, ನೂಲ್ಕೋಲನ್ನ ಸೇರಿಸ್ಕೊಂಡು ಪಲ್ಯ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಹುಚ್ಚೆಳ್ಳು ಪುಡಿ ಹಾಗೆ ಸಾಂಬಾರು ಪುಡಿ ಹಾಗೆ 1 ಸ್ಪೂನಷ್ಟು ಗರಂ ಮಸಾಲನ ಹಾಕಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋತೀನಿ. ನಾನು ಪಲ್ಯನ ಸ್ವಲ್ಪ ತಿಳಿಯಾಗೆ ಮಾಡ್ಕೊತೀನಿ, ಯಾಕೆಂದರೆ ರೈಸ್ಗೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವರು ರೊಟ್ಟಿ ಏನೇ ತಿಂದ್ರೂ ಸ್ವಲ್ಪ ರೈಸ್ ಊಟ ಮಾಡೇ ಮಾಡ್ತಾರೆ. ಸೊ ಅದಕ್ಕೋಸ್ಕರ ರೈಸ್ಗೆ ಆಗಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ಲಾಸ್ಟಿಗೆ ಕಾಯಿ ತುರಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ವಿಷಲ್ ಕೂಗಲಿಕ್ಕೆ ಬಿಡ್ತಾಯಿದ್ದೀನಿ. ನಾನಿಲ್ಲಿ 3 ವಿಷಲ್ನ ಹಾಕಿಸ್ಕೊತೀನಿ. ಅಷ್ಟರಲ್ಲಿ ಈ ಕಡೆ ರೊಟ್ಟಿನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ರೊಟ್ಟಿಗೆ ಸರಿ ಮಾಡ್ಕೊಂಡಿದ್ದೀನಿ. ಅನ್ನ ಏನೂ ಹಾಕಿಲ್ಲ, ಬರೀ ರಾಗಿ ಹಿಟ್ಟು ಹಾಗೆ ನೀರು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಇದನ್ನು ಮುದ್ದೆ ಮಾಡ್ಕೊತೀವಲ್ಲ ಆ ರೀತಿಯಲ್ಲಿ ಇದನ್ನು ನಾದ್ಕೊಂಡು ಬಿಲ್ಲೆಗಳಾಗಿ ಮಾಡಿಕೊಂಡು ನಾನಿಲ್ಲಿ ಹೊಸ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ರೊಟ್ಟಿ, ಪಲ್ಯ ಹಾಗೆ ಕೆಂಪು ಚಟ್ನಿ ಕೂಡ ಹಾಕಿದ್ದೀನಿ. ನನ್ನ ಹಸ್ಬೆಂಡು ಸ್ವಲ್ಪ ಅಕ್ಕಿ ರೊಟ್ಟಿ ತಿನ್ನೋದೆಲ್ಲ ಕಡಿಮೆ, ಸೊ ಅದಕ್ಕೆ ಇಲ್ಲಿ ರಾಗಿ ರೊಟ್ಟಿ ಹಾಕ್ಕೊಟ್ಟಿದ್ದೀನಿ. ಚಪಾತಿ ಆದರೆ ತಿಂತಾರೆ. ಸೊ ನಾನಿವಾಗ ರಾಗಿ ರೊಟ್ಟಿ ಮಾಡಿಕೊಟ್ಟಿದ್ದೀನಿ. ಅವರು ಕೂಡ ಊಟ ಮುಗಿಸ್ಕೊಂಡ್ರು. ಅಷ್ಟರಲ್ಲಿ ಮಗಳು ಕೂಡ ಬಂದಳು. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವಳು ಫ್ರೆಶ್ನಪ್ ಆಗಿ ಅವಳಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಬಿಟ್ಟು ಈವ್ನಿಂಗು ವಾಕ್ ಅಂತ ಕರ್ಕೊಂಡೋದ್ವಿ. ಅವಳಿಗೆ ಸೈಕಲ್ ಹೊಡೆಯೋದು ಅಂದರೆ ತುಂಬ ಇಷ್ಟ. ಅದಕ್ಕೆ ಸೈಕಲ್ ಹೊಡೆಯೋಕ್ಕೆ ಅಂತ ಕರ್ಕೊಂಡೋದ್ರು. ಅವ್ರ ಅಪ್ಪ ಇಲ್ಲಿ ಓಡಿಸ್ತಾ ಇದ್ದಾರೆ. ಅವಳು ಸ್ವಲ್ಪ ಒಬ್ಬಳೇ ಇದು ಮಾಡೋಕ್ಕೆ ಭಯ ಪಡ್ತಾಳೆ. ಯಾರಾದರೂ ಜೊತೆಲಿ ಇರಬೇಕು ಅವಳ ಪಕ್ಕ, ಹಂಗಿದ್ರೇ ಅವಳು ಹೊಡಿಯೋದು ಕಂಫರ್ಟೇಬಲ್ ಆಗಿ. ಹಾಗೆ ಸೈಕಲ್ ಓಡಿಸ್ಕೊಂಡು ಸ್ವಲ್ಪ ದೂರದಲ್ಲಿ ಪಾರ್ಕ್ ಇದೆ, ಸೊ ಅಲ್ಲೂ ಕೂಡ ಆಟ ಆಡಿಸ್ಕೊಂಡು ಬಂದ್ವಿ. ಅವಳಿಗೆ ಪಾರ್ಕ್ ಇಂಥದ್ದೆಲ್ಲ ಅಂದರೆ ತುಂಬ ಇಷ್ಟ. ಅವಳನ್ನು ಕೂಡ ಪಾರ್ಕಲ್ಲೆಲ್ಲ ಆಟ ಆಡಿಸ್ಕೊಂಡು ಬಂದ್ವಿ. ಬರ್ತಾ ಇರಬೇಕಾದ್ರೆ ಇಲ್ಲಿ ನೋಡಿ, ಗಿಡ ವಾಟರ್ ಆ್ಯಪಲ್ ಅಂತ ಹೇಳ್ತಾರಲ್ಲ, ಸೊ ಆ ಗಿಡ ಇಲ್ಲಿ ನೋಡಿ ಚಿಕ್ಕದಾಗಿದೆ, ಇನ್ನೂ ಹಣ್ಣಾಗಿಲ್ಲ ಇದು. ಹಾಗೆ ಬಂದು ಫ್ರೆಶ್ನಪ್ ಆಗಿಬಿಟ್ಟು ಕಾಫಿ ಹಾಗೆ ಸ್ನ್ಯಾಕ್ಸ್ ಕೂಡ ತಿಂದಿದ್ದಾಯಿತು. ಸೊ ಇದಾಗಿತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.